6ನೇ ತರಗತಿ ಕನ್ನಡ ಪದ್ಯಭಾಗ 5 ನೀ ನನಗಿದ್ದರೆ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ ಕೃತಿ ಪರಿಚಯ. ಕಯ್ಯಾರ ಕಿಞ್ಞಣ್ಣ ರೈ. ಕಯ್ಯಾರ ಕಿಞ್ಞಣ್ಣ ರೈ ಅವರು ಜೂನ್ 8, 1915 ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸಿದರು. ಇವರು ಶ್ರೀಮುಖ, ಐಕ್ಯಗಾನ, ಗಂಗಾವತಿ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳು ಲಭಿಸಿದೆ. ಕಯ್ಯಾರ ಕಿಞ್ಞಣ್ಣ ರೈರವರು. ಮುಖ್ಯ ಪ್ರಶ್ನೆ 1. ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ವಾಕ್ಯ 1. ಕತ್ತೆ ಬೆನ್ನಿಗೆ ಡ್ಯಾಶ್, ಕುದುರೆಯ ಜೊತೆಯಲ್ಲಿ ಡ್ಯಾಶ್. ಉತ್ತರ: ಹೇರಿಸಿದ, ಸಾಗಿಸಿದ. ಕತ್ತೆಯ ಬೆನ್ನಿಗೆ ಹೇರಿಸಿದ, ಕುದುರೆಯ ಜೊತೆಯಲ್ಲಿ ಸಾಗಿಸಿದ. 2. ನಡುಗಿತು ಕತ್ತೆಯ ಡ್ಯಾಶ್, ಬಿದ್ದಿತು ಭೂಮಿಗೆ ಡ್ಯಾಶ್. ಉತ್ತರ: ಕೈಕಾಲು, ಕಂಗಾಲು. ನಡುಗಿತು ಕತ್ತೆಯ ಕೈಕಾಲು, ಬಿದ್ದಿತು ಭೂಮಿಗೆ ಕಂಗಾಲು. 3. ಒತ್ತಿತು ಕುದುರೆಯು ಡ್ಯಾಶ್, ಹತ್ತಿತು ಬಗ್ಗಿಸಿತದು ಡ್ಯಾಶ್. ಉತ್ತಿತ ಒಡೆಯನ್ನ ಬೆನ್ನ. ಒತ್ತಿತು ಕುದುರೆಯು ಒಡೆಯನ್ನ, ಹತ್ತಿತು ಬಗ್ಗಿಸಿತದು ಬೆನ್ನ. 4. ಒಂದಿಷ್ಟಾದರೂ ಡ್ಯಾಶ್, ನನ್ನೆಯ ಪ್ರಾಣವ ಡ್ಯಾಶ್. ಉತ್ತರ: ಒತ್ತು ಬಿಡು, ಉಳಿಸಿಕೊಡು. ಒಂದಿಷ್ಟಾದರೂ ಒತ್ತು ಬಿಡು, ನನ್ನೆಯ ಪ್ರಾಣವ ಉಳಿಸಿಕೊಡು. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಭೀಮಣ್ಣನು ಎಲ್ಲಿಗೆ ಹೋದನು? ಉತ್ತರ: ಭೀಮಣ್ಣನು ಸಂತೆಗೆ ಹೋದನು. ಪ್ರಶ್ನೆ 2. ಭೀಮಣ್ಣನು ಏನನ್ನು ಕೊಂಡನು? ಉತ್ತರ: ಭೀಮಣ್ಣನು 10 ಮೊಣ ಇಂಡಿಯನ್ನು ಕೊಂಡನು. ಪ್ರಶ್ನೆ 3. ಕತ್ತೆಯು ಒಡೆಯನು ಯಾರಿಗೆ ಹೊರು ಎಂದು ಹೇಳಿತು? ಉತ್ತರ: ಕತ್ತೆಯು ಅರ್ಧ ಹೊರೆಯನ್ನ ಕುದುರೆಗೆ ಹೊರಲು ಹೇಳಿತು. ಪ್ರಶ್ನೆ 4. ಕುದುರೆಯು ನನ್ನೆಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು? ಉತ್ತರ: ಕುದುರೆಯು ನನ್ನೆಯ ಪ್ರಾಣವ ಉಳಿಸು ಎಂದು ಕತ್ತೆಯನ್ನು ಕೇಳಿತು. ಪ್ರಶ್ನೆ 5. ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು? ಉತ್ತರ: ನೀ ನನಗಿದ್ದರೆ ಈ ಪದ್ಯದ ನೀತಿ: ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ ಎಂಬುದು ಅಥವಾ ಪರೋಪಕಾರ ಬುದ್ಧಿ ಇರಬೇಕೆಂಬುದು. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕತ್ತೆಯು ಸಹಾಯ ಕೇಳಿದಾಗ ಕುದುರೆಯು ಏನೆಂದು ಹೇಳಿತು? ಉತ್ತರ: ನಿನ್ನ ಬೆನ್ನಿಗೆ ಭೀಮಣ್ಣನು ಹೊರೆಯನ್ನು ಹಾಕಿದ್ದಾನೆ, ಅದಕ್ಕಾಗಿಯೇ ನಿನ್ನನ್ನು ಸಾಕಿದ್ದಾನೆ. ನೀನೇ ಹೊತ್ತು ಬೇಗ ನಡೆ, ಈಗೋ ದಣಿಯದು ಬರುತ್ತಿದ್ದಾನೆ, ದಾರಿ ಹಿಡಿ ಎಂದು ಕುದುರೆಯು ಕತ್ತೆಯನ್ನು ಹೀಯಾಳಿಸುತ್ತಾ ಹೇಳಿತು. ಪ್ರಶ್ನೆ 2. ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು? ಉತ್ತರ: ನಾನು ನಿನ್ನ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ. ಒಂದಿಷ್ಟಾದರೂ ಈ ಹೊರೆಯನ್ನು ಹೊತ್ತು ನನ್ನ ಪ್ರಾಣವನ್ನು ಉಳಿಸಿಕೊಡು ಎಂದು ಕುದುರೆಯು ಕತ್ತೆಯನ್ನು ಬೇಡಿಕೊಂಡಿತು. ಮುಖ್ಯ ಪ್ರಶ್ನೆ 4. ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ. 1. ನಿನ್ನುಪಕಾರ. ನಿನ್ನ ಪ್ಲಸ್ ಉಪಕಾರ ಲೋಪಸಂಧಿ. 2. ಒಂದಿಷ್ಟಾದರೂ. 1 ಪ್ಲಸ್ ಇಷ್ಟಾದರೂ ಲೋಪಸಂಧಿ. 3. ನನಗಿದ್ದರೆ. ನನಗೆ ಪ್ಲಸ್ ಇದ್ದರೆ ಲೋಪಸಂಧಿ. 4. ನಮ್ಮೊಳಗೆ. ನಮ್ಮ ಪ್ಲಸ್ ಒಳಗೆ ಲೋಪಸಂಧಿ. ಮುಖ್ಯ ಪ್ರಶ್ನೆ 5. ಈ ಪದ್ಯದಲ್ಲಿ ಬಂದಿರುವ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ. ಪ್ರಾಸ ಪದಗಳು: ಹೇರಿಸಿದ, ಸಾಗಿಸಿದ, ಕೇಳಿಸಿತು, ಚಾಲಿಸಿತು, ಹಾಕಿದನು, ಸಾಗಿಸಿದನು, ನಡಿ, ಇಡಿ, ಕೈಕಾಲು, ಕಂಗಾಲು, ಒತ್ತಿತು, ಹತ್ತಿತು, ಒತ್ತು ಬಿಡು, ಉಳಿಸಿಕೊಡು, ಹಿಗ್ಗಿನಲಿ, ಸೊಕ್ಕಿನಲಿ. ಅಂಕಣದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ 50ಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು. ನೀವೆಷ್ಟು ಮಾಡಬಲ್ಲಿರಿ? ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿರಿ. ಉದಾಹರಣೆಗೆ ದೊಡ್ಡ, ಮೊಗ್ಗು. ನಾನು ರಚಿಸಿರುವ ಪದಗಳು: ಅಮರ, ಕಸ, ಹಿತ, ಕಚ್ಚು, ಚೊಕ್ಕ, ಅಕ್ಕ, ಮರ, ಹೆಣ, ಗರ, ರಸ, ಅಡ್ಡ, ಮೊಣ, ಗಡ್ಡ, ವರ, ಸರಗಳು, ಬೆರಗು, ಹಿತಕರ, ಕಹಿ, ಕರ, ಜವ, ಮಕ್ಕಳು, ದೊಡ್ಡ, ಮೊಗ್ಗು, ತಗ್ಗು, ಹಿಗ್ಗು, ರಗ್ಗು, ಹೆಡ್ಡ, ಗುಡ್ಡ, ರಚ್ಚು, ಚಚ್ಚು, ಬೆಚ್ಚು, ನುಚ್ಚು, ಅಚ್ಚು, ಗುಜ್ಜು, ಮಚ್ಚು,
ಗರಗಸ ಸಮರ ಸಮ ಮಗಳು ಮಗು ರಕ್ಕಸ ಚರಕ ಮಗನು ಬೆಕ್ಕಸ.